ಏನಮ್ಮ ಮಂಜು ಇದು? ಬೆಳಗ್ಗೆಯಿಂದ ನಾವು ಬರೀ ಶಾಸ್ತ್ರಗಳನ್ನ ನೋಡೋದು, ಹೊಟ್ಟೆ ಉರ್ಕೊಳ್ಳೋದು, ಇಷ್ಟು ಬಿಟ್ರೆ ಬೇರೆ ಏನೂ ಆಗ್ತಾ ಇಲ್ಲ. ಅಸಲಿ ಆಟ ಯಾವಾಗ ಶುರು ಆಗತ್ತೆ ಹೇಳು? ಶುರು ಆಗತ್ತೆ, ಅದಕ್ಕೆ ಅಲ್ವಾ ನಾನು ಕಾಯ್ತಿರೋದು. ನಾವು ಕಾಯ್ಕೊಂಡು ಕೂತ್ಕೊಂಡ್ರೆ ಆದಷ್ಟು ಬೇಗ ಮದುವೆ ಆಗೋಗುತ್ತೆ. ಈ ಮದ್ವೆ ನಿಲ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂತ ಗೊತ್ತಿದೆ ಅಲ್ವಾ ಅತ್ತೆ? ಈ ವಿಷ ಕುಡ್ದು ಕಲ್ಯಾಣ ಮಂಟಪದಲ್ಲೇ ಪ್ರಾಣ ಬಿಡ್ತೀನಿ. ಅಯ್ಯೋ ನಾನು ಸತ್ತೆ. ಈ ವಿಷದ ಬಾಟ್ಲು ಮಾತ್ರ ತೆಗಿಬೇಡಮ್ಮ ಮಂಜು. ನೋಡು, ಯೋಗಿ ಹೇಗಾದ್ರೂ ಮಾಡಿ ಈ ಮದ್ವೆನ ನಿಲ್ಲಿಸ್ತಾನೆ. ನೋಡು, ನೀನ್ ಯಾವುದಕ್ಕೂ ಆತ್ರ ಪಡ್ಬೇಡಮ್ಮ, ಸ್ವಲ್ಪ ಸಮಾಧಾನವಾಗಿರು. ಅಜ್ಜಿ, ಈ ಬಳೆ ಶಾಸ್ತ್ರ ಯಾಕೆ ಮಾಡ್ತಾರೆ? ಇದ್ರ ಮಹತ್ವ ಏನಜ್ಜಿ? ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹೆಣ್ಮಕ್ಳಿಗೆ ಬಳೆನೇ ಭೂಷಣನಮ್ಮ. ಹೆಣ್ಮಕ್ಳು ಹಸಿರು ಬಳೆ ತೊಡೋದ್ರಿಂದ ಗಂಡನ ಆಯುಸ್ಸು ಹೆಚ್ಚುತ್ತೆ ಅನ್ನೋ ನಂಬಿಕೆ ಇದೆ. ಇನ್ನ ಈ ಬಳೆಗಳ ಸದ್ದಿಗೆ ಮನೇಲಿರೋ ದರಿದ್ರ ಎಲ್ಲ ನಾಶ ಆಗುತ್ತೆ. ದುಷ್ಟಶಕ್ತಿಗಳ ಕಣ್ಣು ನಮ್ಮ ಮನೆ ಮೇಲೆ ಬೀಳ್ದೆ ಇರೋ ತರ ತಡೆಯುತ್ತೆ. ಇದ್ರ ಜೊತೆಗೆ ನಮ್ಮಗಳ ಆರೋಗ್ಯ, ಆಯುಷ್ಯ ಎಲ್ಲನೂ ಹೆಚ್ಚುತ್ತೆ. ಓ, ಅದಕ್ಕೇನಾ ಅಜ್ಜಿ ನೀವ್ ಯಾವಾಗ್ಲೂ ಬಳೆನ ಹಾಕೊಂಡು ಹೋಗಿ ಅಂತ ಹೇಳೋದು? ಹೌದು ವಿಭಾ, ಹೆಣ್ಮಕ್ಳ ಕೈಯಲ್ಲಿ ಬಳೆ ಇದ್ರೆ ಎಂಥ ಕಷ್ಟಗಳು ಬಂದರೂ ಹೆದರಿಸಬಹುದು ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ನೀವಾಗ್ಲೂ ಅಷ್ಟೇ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಬಳೆ ಯಾಕೆ ಹಾಕ್ಕೋಬೇಕು ಅನ್ನೋ ವಿಷಯನ ತಿಳಿಸಿ, ಸರಿನಾ? ಅಜ್ಜಿ, ನೀವೇ ಇನ್ನು 106 ವರ್ಷ ಇರ್ತೀರಾ. ನಮ್ಮ ಅರಿ ಮೊಮ್ಮಕ್ಳಿಗೂ ನೀವೇ ಕತೆ ಹೇಳಿರಂತೆ, ಸುಮ್ಮನಿರಿ ಈಗ. ಆಯ್ತು ಸಪ್ತಮಿ, ಬಳೆಗಳಿಗೆ ಮನಸಾರ ಪೂಜೆ ಮಾಡಿ ಒಳ್ಳೇದಾಗ್ಲಿ ಅಂತ ಬೇಡ್ಕೊಮ್ಮ. ಸರಿ ಅಜ್ಜಿ. ದೇವ್ರೆ, ಯಾವುದು ಕುಂದು ಕೊರತೆ ಇಲ್ಲದೆ ಈ ಮದುವೆ ಸುಸೂತ್ರವಾಗಿ ನಡೆಯೋ ಥರ ಮಾಡಪ್ಪ. ಈ ಮದುವೆಲಿ ಅಪ್ಪನ ಪ್ರಾಣನೇ ಇದೆ. ಈ ಮದುವೆಲಿ ಯಾವುದೇ ರೀತಿ ಅಡ್ಡಿ ಆತಂಕ ಆಗಬಾರ್ದು. ಯಾರಿಗೂ ಬೇಜಾರಾಗದಿರೋ ಥರ ನೀನೇ ನೋಡ್ಕೋಬೇಕಪ್ಪ.